ನಾವು ದೇವರ ವಾಕ್ಯದ ಭಾಗಕ್ಕೆ ಕೇಳಲಿಕ್ಕೆ ನಾವು ಹೋಗುವಂತರಾಗಿ ನಾವು ಕಾಣಪಡೋಣ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನೆಂಬುದಾಗಿ ನಾವು ಕಳೆದ 32 ಸಂಗತಿಗಳನ್ನು ನಾವು ಕೇಳಿದ್ದೀವಿ. ಇವತ್ತು ನಾವು 33ನೇ ಭಾಗವನ್ನ ನೋಡಲಿಕ್ಕೆ ಹೋಗೋರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸೊ ಎಷ್ಟು ಮಂದಿ ಕುತೂಹಲವಾಗಿದ್ದಾರೆ, ಏನಿರಬಹುದು ದೇವರು ನನ್ನ ವಿಷಯದಲ್ಲಿ ಗುರುತನ್ನ ಹೇಳಿದ್ದಾರೆ ಎಂಬುದಾಗಿ? ಪ್ರೈಸ್ ದಿ ಲಾರ್ಡ್. ಎಷ್ಟು ಮಂದಿ ಕುತೂಹಲವಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಸೊ ಪ್ರೇರೆ, ನಮ್ಮನ್ನು ಕುರಿತು ದೇವರು ಏನಂತ ಹೇಳಿದ್ದಾನೆ ಎಂಬುದನ್ನ ನಾವು ತಿಳುಕೊಳ್ಳಲಿಕ್ಕಾಗಿ, ಕಲೀಲಿಕ್ಕಾಗಿ, ಅರಿತುಕೊಳ್ಳಲಿಕ್ಕಾಗಿ ನಾವು ಸಭೆಗೆ ಕೂಡಿ ಬರೋರಾಗಿದ್ದೇವೆ. ಸಭೆ ಎಂಬುದು ಏನಕ್ಕಾಗಿದೆ ಅಂದರೆ, ಸಭೆ ಕ್ರಿಸ್ತನು ಯಾರು ಎಂಬುದನ್ನ ತೋರಿಸುವುದಕ್ಕಾಗಿ ದೇವರು ಸಭೆನಿಟ್ಟಿದ್ದಾರೆ. ಸಭೆ ಅಂದ್ರೆ ಕಟ್ಟಡವಲ್ಲ. ನೀನು ಮತ್ತು ನಾನು ಲೋಕಕ್ಕೆ ಕ್ರಿಸ್ತನು ಯಾರು ಎಂಬುದನ್ನ ಪ್ರಕಟಿಸುವುದಕ್ಕಾಗಿ ತೋರ್ಪಡಿಸಿದೆ. ಕ್ರಿಸ್ತನು ಯಾರು ಎಂಬುದನ್ನ ಫೋಟೋಗಳ ಮೂಲಕವಾಗಿನೋ ಶಿಲುಬೆಯ ಮೂಲಕವಾಗಿನೋ ತೋರಿಸಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಕ್ರಿಸ್ತನು ವಾಸವಾಗಿರುವ ಆ ವಾಸವಾಗಿರುವುದರಿಂದ ಕ್ರಿಸ್ತನು ಯಾರು ಎಂಬುದನ್ನು ನಾವು ಲೋಕಕ್ಕೆ ತಿಳಿಯಪಡಿಸೋರು. ಅಥವಾ ಎರಡನೇದಾಗಿ, ಸಭೆಗೆ ನಾವು ಬರುವಂತಹ ಉದ್ದೇಶ ಕ್ರಿಸ್ತನು ಯಾರು ಎಂಬುದಾಗಿ ತಿಳುಕೊಳ್ಳಲಿಕ್ಕೆ ಬರುವರಾಗಿದೆ. ಮತ್ತು ಎರಡನೇದಾಗಿ ನಾವು ನೋಡುತ್ತೇವೆ, ಸಭೆಗೆ ನಾವು ಬರುವಂತ ಉದ್ದೇಶ ನಾನು ಕ್ರಿಸ್ತನಲ್ಲಿ ಏನಾಗಿದ್ದೇನೆ, ಬೈಬಲ್ ನನ್ನನ್ನು ಕುರಿತು ಏನಂತ ಹೇಳುತ್ತದೆ, ದೇವರು ನನ್ನ ವಿಷಯದಲ್ಲಿ ಏನಂತ ತಿಳಿಸಿದ್ದಾನೆ ಎಂಬುದನ್ನ ನಾವು ನೋಡಲಿಕ್ಕಾಗಿ ಬರೋರಾಗಿದ್ದೇವೆ. ದೇವರು ಆದಾಮನಿಗೆ ಅವಳಿಗೆ ಹೇಳಿದರು, ನೀವು ದೊರೆತನ ಮಾಡುವವರಿ, ಆಳ್ವಿಕೆ ಮಾಡುವಿರಿ, ನೀವು ವೃದ್ಧಿಯಾಗಿರುವಿರಿ, ನೀವು ಸಮೃದ್ಧಿಯಾಗಿರುವಿರಿ, ದೊರೆತನ ಮಾಡ್ರಿ, ಆಳ್ವಿಕೆ ಮಾಡ್ರಿ, ನೀವು ಆಶೀರ್ವಾದವಾಗಿರ್ರಿ ಎಂಬುದಾಗಿ ಹೇಳಿದನು. ಆದರೆ ಸೈತಾನನು ಬಂದು, ನೀವು ಈ ಮರದ ಹಣ್ಣನ್ನು ತಿಂದ್ರೆ ನೀವು ದೇವರು ತರ ಆಗ್ತೀರಿ ಎಂಬುದಾಗಿ ಅವರಿಗೆ ಹೇಳಿದಾಗ ಅವ್ರಿಗೆ ಏನುಂಟಾಯಿತು? ಅವರಿಗೆ ಆಸೆ ಉಂಟಾಯಿತು. ಆಸೆ ಉಂಟಾಯಿತು. ಪ್ರೇರೆ, ಅವರು ದೇವ್ರ ತರ ಆಗ್ತೀರಿ ಅಂತ ಹೇಳಿದಾಗ ಅವರಿಗೆ ಆಸೆ ಉಂಟಾಯ್ತು. ಆದರೆ ದೇವರು ಅವ್ರನ್ನ ದೇವರಾಗಿನೇ ಸೃಷ್ಟಿ ಮಾಡಿದ್ದ. ಸೃಷ್ಟಿ ಮಾಡಿ ಆತನ ಹೇಳ್ತಾನೆ, ನೀವು ದೇವರಾಗಿದ್ದೀರಿ. ಒಂದು ವೇಳೆ ನಿಮ್ಮ ಹತ್ರ ಒಂದು ಬೈಕ್ ಇದೆ ಅಂತ ಇಟ್ಕೊಳ್ರಿ, ನಿಮ್ದು ಸ್ವಂತ ಬೈಕು, ಸ್ವಂತ ಮನೆ, ಸ್ವಂತ ಹೊಲ, ಸ್ವಂತ ಜಮೀನು, ಸ್ವಂತ ಕಾರು ಇದೆ ಅಂತ ಇಟ್ಕೊಳ್ರಿ. ನಿಮ್ಮ ಜಮೀನನ್ನ, ನಿಮ್ಮ ಹೊಲವನ್ನ ಅಥವಾ ನಿಮ್ಮ ಕಾರನ್ನ ಯಾರಾದ್ರೂ ಬಂದು, ನನಗೆ ನೀವು ಇಷ್ಟು ಲಕ್ಷ ಕೊಟ್ರೆ, 1 ಲಕ್ಷ ಕೊಟ್ರೆ ನಿಮ್ಮ ಈ ಕಾರ್, ನಿಮ್ಮ ಹೊಲ, ನಿಮ್ಮ ಜಮೀನ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೇನ್ ಮಾಡಲ್ಲ? ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಕಾರ್ ನಂದೇ, ನನ್ನ ಕಾರಿಗೆ, ನನ್ನ ಮನೆಗೆ, ನನ್ನ ಜಮೀನಿಗೆ ನಾನು ದುಡ್ಡು ಕೊಡಬೇಕಾ? ಇಲ್ಲ, ಇದು ನಂದು ಅಂತ ನಾವು ಅರಿತುಕೊಂಡಿದ್ದೇವೆ. ಹಾಗೆಯೇ ಇವತ್ತು ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬುದನ್ನ ನಾವು ಅರಿಯದೆ ಇವತ್ತು ಅನೇಕ ವೇಳೆಗಳಲ್ಲಿ ಆಸೆಗಳಿಗೆ, ಮೋಹಗಳಿಗೆ, ಪಾಪಗಳಿಗೆ, ಸುಳ್ಳುಗಳಿಗೆ ನಾವು ಒಳಗಾಗುವರಾಗಿದ್ದೇವೆ. ಆಶೀರ್ವಾದ ನಮಗೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಈ ಭಾನುವಾರ ಚರ್ಚಿಗೆ ಹೋಗಬೇಡ, ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ನಾನು ಭಾನುವಾರ ಕೆಲ್ಸಕ್ಕೆ ಹೋದ್ರೇನೆ ನನಗೆ ಆಶೀರ್ವಾದ. ಆದರೆ ಬೈಬಲ್ ಹೇಳ್ತದೆ, ನೀನು ಆಶೀರ್ವಾದವಾಗಿರುವಿ, ನೀನು ಹೋಗುವಾಗಲೂ ಆಶೀರ್ವಾದವಾಗಿರುವಿ, ಬರುವಾಗಲೂ ಆಶೀರ್ವಾದವಾಗಿರುವಿ. ಕೂಡಲೇ ನಮಗೆ ಆಸೆಯನ್ನ ಹುಟ್ಟಿಸಿ ಇವತ್ತು ಅನೇಕರನ್ನ ಸೈತಾನನ ಏನ್ ಮಾಡ್ತಾನೆ? ಮರಳು ಮಾಡುವನಾಗಿದ್ದಾನೆ. ಅದಕ್ಕೆ ನಾವು ಆತನ ಕುತಂತ್ರವನ್ನ, ಕುಯುಕ್ತಿಯನ್ನ ಇರುವುದರಿಂದ ನಾವು ಎಚ್ಚರವಾಗಿರ್ಬೇಕು. ಅದಕ್ಕೆ ಬೈಬಲ್ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ, ನಿಮ್ಮ ಗುರುತು ಏನು ಎಂಬುದನ್ನ ನಾವು ನೋಡಲಿಕ್ಕೆ ಈ ದಿನದಲ್ಲಿ ನೋಡುವರಾಗಿದ್ದೇವೆ. ಈ ಒಂದು ಬೆಳಗಿನ ವೇಳೆಯಲ್ಲಿ ನಾವು ಕೀರ್ತನೆ 4ನೇ ಅಧ್ಯಾಯ 8ನೇ ವಚನವನ್ನ ನಮ್ಮ ಸತ್ಯವೇದನ್ನು ತೆಗೆದುಕೊಳ್ಳೋಣ. ಕೀರ್ತನೆ 4ನೇ ಅಧ್ಯಾಯ 8ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿಳಿಸಿಕೊಳ್ಳುವ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು. ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ
ಸುರಕ್ಷಿತನಾಗಿರುವಂತೆ ನೀನು ಕಾಪಾಡಿದ್ದಿ. ಆಮೇನ್. ಎಲ್ಲರೂ ಒಂದು ಗಟ್ಟಿಯಾಗಿ ಒಂದು ಆಮೇನ್ ಅಂತ ಹೇಳೋಣವಾ? ಕರಗಳನ್ನೆತ್ತಿ ಒಂದು ಆಮೇನ್ ಅಂತ ಹೇಳೋಣವಾ? ಇಲ್ಲಿ ದೇವರ ವಾಕ್ಯದಲ್ಲಿ ಕೀರ್ತನೆ ಹೇಳ್ತಾನೆ, ನಾನು ನಿರ್ಭಯವಾಗಿರುವುದರಿಂದ. ನೀನು ಯಾರು ಕ್ರಿಸ್ತನಲ್ಲಿ? ನಿರ್ಭಯವಾಗಿರುವುದರಿಂದ. ನೀವು ನಿರ್ಭಯವಾಗಿರುವವರು, ಭಯ ಪಡುವವರಲ್ಲ. ಏನೇ ಆಕಾಶವೇ ಬೀಳಲಿ, ಭೂಮಿಯೇ ಬಾಯಿ ಸೀಳಲಿ, ಬೆಟ್ಟಗಳು ಕದಲಲಿ, ಗುಡ್ಡಗಳು ಅಗಲಿ ಹೋಗಲಿ, ಏನೇ ನಡೆಯಲಿ, ನಾವು ಒಂದು ತಿಳ್ಕೊಳ್ಬೇಕು, ನಾನು ಅವುಗಳನ್ನು ನೋಡಿ ಭಯ ಪಡುವವನಲ್ಲ. ಡಾಕ್ಟರ್ ಏನು ಹೇಳ್ತಾರೆ, ರಿಪೋರ್ಟ್ ಏನು ಹೇಳುತ್ತೆ, ಬ್ಲಡ್ ಏನು ಹೇಳುತ್ತೆ, ಟೆಸ್ಟ್ ಏನು ಹೇಳುತ್ತೆ, ಪರಿಸ್ಥಿತಿ ಏನು ಹೇಳುತ್ತದೆ, ನನ್ನ ಬಿಸ್ನೆಸ್ ಏನಾಗ್ತಾ ಇದೆ, ನನ್ನ ಆದಾಯ ಬಿದ್ದು ಹೋಗ್ತಾ ಇದೆಯಾ, ನನ್ನ ಇನ್ಕಮ್ ಬಿದ್ದು ಹೋಗ್ತಾ ಇದೆಯಾ, ಮಳೆ ಇಲ್ವಾ, ಬೆಳೆ ಇಲ್ವಾ, ಇವುಗಳನ್ನು ನೋಡಿ ಅಯ್ಯೋ ಮಳೆ ಇಲ್ಲ ಈ ವರ್ಷ, ಅಯ್ಯೋ ಬೆಳೆ ಇಲ್ಲ ಈ ವರ್ಷ, ಅಯ್ಯೋ ಬಿಸ್ನೆಸ್ ಡಲ್ಲು, ಆದಾಯ ಇಲ್ಲ, ಅಯ್ಯೋ ಕಾಯಿಲೆ ನೋವು, ಹಾಗೆ ಡಾಕ್ಟರ್ ಹೀಗೆ ಹೇಳ್ಬಿಟ್ಟಿದ್ದಾರೆ, ಹಾಗೆ ಹೇಳ್ಬಿಟ್ಟಿದ್ದಾರೆ ಎಂಬುದಾಗಿ ನೋಡಿ ನೀನು ಮತ್ತು ನಾನು ಭಯಪಡುವವರಾಗಿರದಂತೆ ನಿರ್ಭಯವುಳ್ಳವರಾಗಿ ನಾವು ಕಾಣಲ್ಪಡಬೇಕು. ಇವತ್ತು ಅನೇಕ ಜನರು ಸಾಯ್ತಾ ಇರೋದು, ಬಳಲಿ ಹೋಗ್ತಾ ಇರೋದು, ಕಷ್ಟದಲ್ಲಿ ಇರುತ್ತಿರೋದಕ್ಕೆ ಕಾರಣ ಅವರ ಪ್ರಾಬ್ಲಮ್ಸ್ ಅಲ್ಲ, ಹೋರಾಟಗಳಲ್ಲ, ಅವ್ರಿಗಿರುವಂಥ ಆತಂಕ, ಭಯಗಳೇ. ಅಯ್ಯೋ ಎದೆ ನೋವು ಬರ್ತಾ ಇದೆ ಅಂತೆ, ಓ ಇದು ಅಟ್ಯಾಕೆ ಇರ್ಬೋದು, ಓ ಹೊಟ್ಟೆ ನೋವು ಬರ್ತಾ ಇದೆ, ಇದ್ರಲ್ಲಿ ಏನೋ ಪಲ್ಸರ್ ಆಗಿರ್ಬೋದು, ಅಲ್ಸರ್ ಆಗಿರ್ಬೋದು, ಕಿಡ್ನಿ ಏನೋ ಹೋಗ್ತಾ, ಕಿಡ್ನಿಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಹಂಗಾಗಿರ್ಬೋದು, ಹಿಂಗಾಗಿರ್ಬೋದು ಎಂಬ ಭಯ ನಿನ್ನನ್ನು ಏನು ಮಾಡ್ತಾ ಇದೆ ಅಂದರೆ, ನಿನ್ನನ್ನು ಒಂದು ದೊಡ್ಡ ಬಲೆಯಲ್ಲಿ ಸಿಗಿಸ್ತಾ ಇದೆ. ನಿನ್ನ ಏಡಿತನ, ನಿನ್ನ ಭಯ ಪ್ರಿಯರೇ, ಅದು ನಿನ್ನನ್ನು ಒಂದು ದೊಡ್ಡ ಆಪತ್ತಿಗೆ ನಿನ್ನನ್ನು ಕೊಂಡೋಗ್ತಾ ಇದೆ. ಕೀರ್ತನೆಗಾರ ಹೇಳ್ತಾನೆ, ನಾನು ನಿರ್ಭಯವಾಗಿರುವುದರಿಂದ. ಎಲ್ಲರೂ ಹೇಳ್ರಿ, ನೀವೇನಾಗಿರುವುದರಿಂದ? ಭಯ ಭಯ ಭಯ, ಯಾವಾಗ ನೋಡಿದ್ರು ಭಯ, ಪ್ರತಿದಿನ ಭಯ. ಅದಕ್ಕೆ 365 ಸಾರಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂತೆ, ನಾನು ಕಂಡಿಡಿದಿಲ್ಲ, ಯಾರೋ ಕಂಡಿಡಿದಿದ್ದಾರೆ. ಭಯಪಡಬೇಡ, ಭಯಪಡಬೇಡ, ಹೆದರಬೇಡ. ಯೇಸು ಎಲ್ಲೆಲ್ಲ ಹೋದ್ರೋ ಹೆದರಬೇಡ, ಭಯಪಡಬೇಡ. ಶಿಷ್ಯರು ನೋಡಿ ಗದರಿಸಿದ. ಯಾಕೆ ಭಯಪಡ್ತೀರಾ ಅಲ್ಪ ವಿಶ್ವಾಸಿಗಳೇ? ಇವತ್ತು ನಮ್ಮಲ್ಲಿರುವಂಥ ಎಲ್ಲ ದೊಡ್ಡ ಪಾಪಗಳಿಗಿಂತ ದೊಡ್ಡ ಪಾಪ ಯಾವುದು ಗೊತ್ತಾ? ಭಯ ಎಂಬ ಪಾಪ, ದಿಗಿಲು ಎಂಬ ಪಾಪ. ಇವತ್ತು ಅನೇಕ ಸಂಗತಿಗಳಲ್ಲಿ ನೀವು ಭಯಪಟ್ಟು ಇಲ್ಲಿ ಬಂದಿರಬಹುದು. ಆದರೆ ಇಲ್ಲಿಂದ ನೀವು ಹೋಗುವಾಗ ಹೇಗೆ ಹೋಗ್ಬೇಕಂದ್ರೆ ಧೈರ್ಯವಾಗಿ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ನಾನು ನಿರ್ಭಯವಾಗಿರುವುದರಿಂದ ಯಾವ ಕೇಡು ನನಗೆ ಸಂಭವಿಸದು. ನಾನು ನಿರ್ಭಯವಾಗಿರುವುದರಿಂದ ಯಾವ ರೋಗವು ನನ್ನನ್ನು ಜಯಿಸಲಾರದು. ನಾನು ನಿರ್ಭಯವಾಗಿರುವುದರಿಂದ ನನಗೆ ಯಾವ ಬಡತನವು, ದರಿದ್ರವು ನನ್ನನ್ನು ಮೇಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ. ನಾನು ನಿರ್ಭಯವಾಗಿರುವುದರಿಂದ ನನ್ನ ಬಿಸ್ನೆಸ್ ಅಲ್ಲಿ ನಾನು ಜಯಶಾಲಿ ಆಗಿರುತ್ತೇನೆ. ನಾನು ನಿರ್ಭಯವಾಗಿರುವುದರಿಂದ ಮಳೆಗಳನ್ನು, ಗಾಳಿಗಳನ್ನು, ಬೆಳೆಗಳನ್ನು ಕಾಣದಿದ್ದರೂ ನನ್ನ ತೋಟಗಳಲ್ಲಿ ಅಥವಾ ನನ್ನ ಜೋಬುಗಳಲ್ಲಿ ನನ್ನ ಎಲ್ಲ ಹಳ್ಳ ಕೊಳ್ಳಗಳು ಏನಾಗಿರುವವು? ತುಂಬಿರುವವು. ಆಮೆನ್. ವಿಶ್ವಾಸಿಗಳು, ದೇವರ ನಂಬಿದಂಥವುಗಳು ನಾವು ನೋಡಿ ನಂಬುವವರಲ್ಲ, ನಾವು ಕರ್ತನಲ್ಲಿ ನಿರೀಕ್ಷೆನಿಟ್ಟು ನಂಬುವವರಾಗಿ ಜೀವಿಸುವರಾಗಿದ್ದೇವೆ. ಇಲ್ಲಿ ಎಷ್ಟು ಸುಂದರವಾಗಿ ಭಕ್ತನು ಹೇಳ್ತಿದ್ದಾನೆ ನೋಡ್ರಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ರೆ ಮಾಡುವೆನು. ಏನತ್ತೆ? ನಿರ್ಭಯವಾಗಿರುವುದರಿಂದ ಅನೇಕರು ಮಲಗ್ತಾರೆ, ನಿದ್ರೆ ಮಾಡ್ತಾ ಇಲ್ಲ. ಮಲಗೋದು ಬೇರೆ, ನಿದ್ರೆ ಮಾಡೋದು ಬೇರೆ. ನೈಟ್ ಆಯ್ತಪ್ಪ, 10 ಗಂಟೆ ಆಗ್ಬಿಡುತ್ತಪ್ಪ, ಮಲ್ಕೊಳ್ಳೋಣ. ಮಲ್ಕೊಳ್ತಾರೆ. ಮಲ್ಕೊಂಡ್ಮೇಲೆ ಏನ್ ಬರ್ಬೇಕು? ನಿದ್ರೆ ಬರ್ಬೇಕು. ಇದೇ ಅನೇಕರಿಗೆ ಏನಿಲ್ಲ ಇವತ್ತು, ಇಲ್ಲ. ಮಲಗ್ತಾರೆ, ನಿದ್ರೆ ಇಲ್ಲ. ಉರುಳ್ತಾರೆ, ಆ ಕಡೆ ಈ ಕಡೆ ಉರುಳಾಡ್ತಾರೆ. ಪ್ರೈಸ್ ಅಲ್ಲ. ಏನ್ ಮಾಡೋದು? ನಿದ್ರೆ ಇಲ್ಲ. ಇವತ್ತು ಅನೇಕರಿಗೆ ಮಲಗಿ ನಿದ್ರೆ ಇಲ್ಲ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಸ್ವಸ್ಥವಾದಂಥ ಒಂದು ಫ್ರೆಶ್ನೆಸ್ ಇಲ್ಲ. ಪ್ರೇರೆ, ನಿಮಗೆ ಗೊತ್ತಾ, ಮಲಗೋದ್ರಿಂದ ಮನುಷ್ಯನಿಗೆ ಆರೋಗ್ಯ ಇಲ್ಲ, ನಿದ್ರೆಯಿಂದ ಮನುಷ್ಯನಿಗೆ ಆರೋಗ್ಯ ಇದೆ. ಪ್ರೈಸ್ ಅಲ್ಲ.
ಸೊ ನೀತಿವಂತನಿಗೆ ದೇವರು ಅದನ್ನ ಉಚಿತವಾಗಿ ಆತನು ಕೊಡುವನಾಗಿದ್ದಾನೆ. ಚಿಂತೆ ಇಲ್ದವನಿಗೆ ಸಂತೆಲು ನಿದ್ರೆ ಅಂದಂಗೆ ದೇವರು ತನ್ನ ಪ್ರಿಯರಿಗೆ, ತನ್ನ ಮಕ್ಕಳಿಗೆ ಆತನು ಒಂದು ದೊಡ್ಡ ಗಿಫ್ಟ್ ಈ ಲೋಕದಲ್ಲಿ ಯಾವ್ದು ಗೊತ್ತರ? ನಿದ್ರೆ. ನೀನು ಒಂದು ವಾರ ನಿದ್ರೆ ಮಾಡಲಿಲ್ಲ ಅಂದ್ರೆ ಹುಚ್ಚನಾಗ್ಬಿಡ್ತೀಯ. ಒಂದು ವಾರ ನಿದ್ರೆ ಇಲ್ಲ ಅಂದ್ರೆ ಅನಾರೋಗ್ಯ, ಗ್ಯಾಸ್ಟ್ರಿಕ್, ಅದು ಇದು ಬಂದ್ಬಿಡ್ತದೆ. ಇವತ್ತು ಅನೇಕರು ಈ ಬೆಳಗಿನ ವೇಳೆಯಲ್ಲಿ ಅನೇಕರು ಮಲಗ್ತಿರಿ, ಆದರೆ ಸುಖವಾದ ನಿದ್ರೆ ಇಲ್ಲ, ನೆಮ್ಮದಿಯಾದ ನಿದ್ರೆ ಇಲ್ಲದಂತೆ ನೀವು ಇರಬಹುದು. ಆದರೆ ಈ ಒಂದು ರಾತ್ರಿ ಬೆಳಗಿನ ವೇಳೆಯಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಕೀರ್ತನೆಗಾರ ಹೇಳ್ತಾನೆ, ನಾನು ನಿರ್ಭಯವಾಗಿರುವುದರಿಂದ, ನಾಳೆ ಕುರಿತು ನನಗೆ ಭಯ ಇಲ್ಲದಿರುವುದರಿಂದ, ಸಾಲವನ್ನು ಕುರಿತು ನನಗೆ ಭಯ ಇಲ್ಲದಿರುವುದರಿಂದ, ರೋಗವನ್ನು ಕಾಯಿಲೆಯನ್ನು ಕುರಿತು ನನಗೆ ಭಯ ಇಲ್ಲದೆ ಇರುವುದರಿಂದ, ಭವಿಷ್ಯತ್ತನ್ನು ಕುರಿತು ನನಗೆ ಭಯ ಇಲ್ಲದಿರುವುದರಿಂದ. ಅಲ್ಪ ವಿಶ್ವಾಸಿಗಳೇ, ಯಾಕೆ ನೀವು ಚಿಂತೆ ಮಾಡ್ತೀರಾ? ಇವತ್ತಿಗೆ ಹುಟ್ಟಿ ನಾಳೆ ದಿನಕ್ಕೆ ಒಣಗಿ ಹೋಗುವ ಅಡವಿಲಿರುವ ಅವುಗಳನ್ನ ದೇವರು ಸಾಕಿ ಸಲುತ್ತಾನೆ. ಪಕ್ಷಿಗಳನ್ನು ಸಾಕಿ ಸಲುತ್ತಾನೆ ಅಂದರೆ ನಿಮ್ಮನ್ನು ದೇವರು ಸಾಕಿ ಸಲುಸುವುದಿಲ್ವಾ? ನಿಮ್ಮನ್ನು ದೇವರು ತೊಡಗಿಸುವುದಿಲ್ವಾ? ನಿಮಗೆ ಬೇಕಾದದನ್ನ ದೇವರು ಒದಗಿಸುವುದಿಲ್ವಾ? ಎಸ್, ಆತನು ರೆಡಿ ಆಗಿದ್ದಾನೆ. ಆತ ನಿನಗಾಗಿ ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾನೆ. ಆದರೆ ನಿನ್ನ ಭಯ ಇದೆ ನೋಡ್ರಿ, ಈ ಭಯ ನಿನ್ನನ್ನ ಅವಿಶ್ವಾಸಕ್ಕೆ ಕೊಂಡು ಬಂದು ನಿನ್ನ ಭಯದಲ್ಲಿ ಮುಳುಗಿ ಹೋಗುವನಾಗಿದ್ಯಾ. ಪೇತ್ರನು ಅಲೆಗಳ ಮೇಲೆ, ಸಮುದ್ರದ ಮಧ್ಯದಲ್ಲಿ, ಗಾಳಿಯ ಮಧ್ಯದಲ್ಲಿ ಯೇಸು ಬಾ ಅಂತ ಹೇಳಿದಾಗ ಅವನು ನಡ್ಕೊಂಡು ಹೋದ. ನಿನ್ನನ್ನು ನನ್ನನ್ನು ದೇವರು ಇವತ್ತು ಬಾ, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ, ನಾನು ನಿನಗೆ ನೆಮ್ಮದಿ ಕೊಡ್ತೀನಿ, ನಾನು ನಿನಗೆ ನಿತ್ಯ ಜೀವ ಕೊಡ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನನ್ನು ಕರೆಯುವವನು ನಂಬಿಗಸ್ತನು, ಬಾ ಅಂತ ಕರೆದಂತ ದೇವರನ್ನ ನಾವು ನೋಡಿ ಬಂದಂಥವರು. ಇಷ್ಟು ವರ್ಷಗಳ ಕಾಲ ನಂಬಿಕೆಯಲ್ಲಿ ಹೆಜ್ಜೆ ಇಟ್ಟು ದೇವರ ಮಾತನ್ನು ಕೇಳಿ ಇದುವರೆಗೂ ಬಂದವರು. ಈಗ ಯಾಕೆ ನಿನಗೆ ಭಯ? ಈಗ ಯಾಕೆ ನಿನಗೆ ಗಾಳಿ ನೋಡ್ತಾ ಇದೆಯಾ? ಈಗ ಯಾಕೆ ನೀನು ಅಲೆಗಳನ್ನು ನೋಡ್ತಾ ಇದೆಯಾ? ನೀನು ಯಾರನ್ನು ನೋಡಬೇಕಾದವನು? ಯೇಸುವನ್ನು ನೋಡಬೇಕಾದವನು. ನಿನ್ನ ನಂಬಿಕೆಯನ್ನು ಹುಟ್ಟಿಸಿದನು, ಪೂರೈಸಿದವಾಗಿರುವ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ನೋಡ್ರಿ. ಆತನ ಮಾತಿನ ಮೇಲೆ ಗಮನವಿಡ್ರಿ. ಬಾ ಅಂತ ಕರೆದವನು, ಕಾಯ್ತನನ್ನು ಕರ ಹಿಡಿದವನು ಇದುವರೆಗೂ ನಡೆಸಿದನಲ್ಲ, ಎಂದಾದರೂ ಆತನು ಕೈ ಬಿಡಲಿಲ್ವಲ್ಲ. ಈಗ ಯಾಕೆ ನಿನಗೆ ಭಯ? ಅಂದರೆ ಇವತ್ತು ನಿನ್ನ ಮನಸ್ಸು, ನಿನ್ನ ಯೋಚನೆ ಆತನ ಮೇಲೆ ಇಲ್ಲದೆ, ಆತನ ವಾಕ್ಯದ ಮೇಲೆ ಇಲ್ಲದೆ, ಇವತ್ತು ನಿನ್ನ ಗಮನ, ನಿನ್ನ ಯೋಚನೆ ಎಲ್ಲವೂ ಇವತ್ತು ಎಲ್ಲಾಗಿದೆ? ಅಲೆಗಳ ಮೇಲೆ, ಗಾಳಿಗಳ ಮೇಲೆ, ಪರಿಸ್ಥಿತಿಗಳ ಮೇಲೆ, ನಿನ್ನದ ಮೇಲೆ, ಚಿಂತೆ ಮೇಲೆ ಚಿಂತೆ, ಭಾರಗಳ ಮೇಲೆ ಭಾರ, ಭಯಗಳ ಮೇಲೆ ಭಯ, ಇವುಗಳಲ್ಲೇ ನಿನ್ನ ದೃಷ್ಟಿ, ಅದರಲ್ಲೇ ಫೋಕಸ್ ಆಗಿರುವುದರಿಂದ ಪ್ರಿಯರೇ, ಇವತ್ತು ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ಕೈ ಬಿಡಲಿಲ್ಲ. ಇವತ್ತು ನೀನು ಮುಳುಗಿ ಹೋಗ್ತಾ ಇದ್ದೀರಿ. ನೀವು ಮುಳುಗ್ತಾ ಇದ್ದೀರಿ. ಯಾವುದಲ್ಲಿ ಮುಳುಗಿ ಹೋಗ್ತಾ ಇದ್ದೀರಿ? ಭಯದಲ್ಲಿ ಮುಳುಗಿ ಹೋಗ್ತಾ ಇದ್ದೀರಾ? ಸಂಕಷ್ಟಗಳಲ್ಲಿ ಮುಳುಗಿ ಹೋಗ್ತಾ ಇದ್ದೀರಾ? ಇಹಲೋಕದ ಭಾರ, ಚಿಂತೆಗಳಲ್ಲಿ ಮುಳುಗಿ ಹೋಗ್ತಾ ಇದ್ದೀರಾ? ಇಲ್ಲ, ದೇವರು ನಿನ್ನನ್ನ ಮುಳುಗಲಿಕ್ಕೆ ಆತನು ನಿನ್ನನ್ನು ಕರೀಲಿಲ್ಲ. ಇವತ್ತು ದೇವರು ನಿನ್ನನ್ನ ತನ್ನ ಕೈಯನ್ನು ಚಾಚಿ ಮುಳುಗುತ್ತಿರುವ, ಭಯದಲ್ಲಿ ಮುಳುಗುತ್ತಿರುವ, ಸಾಲದಲ್ಲಿ ಮುಳುಗುತ್ತಿರುವ, ಕಷ್ಟದಲ್ಲಿ ಮುಳುಗುತ್ತಿರುವ ನಿನ್ನನ್ನು ದೇವರು ಕೈ ಚಾಚಿ ಮೇಲಕ್ಕೆತ್ತಿ ನಿಲ್ಲಿಸುವನಾಗಿದ್ದಾನೆ. ನೀನು ನಾಶನವಾಗುವುದು, ನೀನು ಮುಳುಗಿ ಹೋಗುವುದು, ನೀನು ಹಾಳಾಗುವುದು ದೇವರಿಗೆ ಇಷ್ಟ ಇಲ್ಲ. ನಿನ್ನನ್ನು ಮೇಲಕ್ಕೆತ್ತುವುದೇ ದೇವರಿಗೆ ಇಷ್ಟ. ನಿನ್ನನ್ನು ಮೇಲಕ್ಕೆತ್ತುವುದೇ ದೇವರಿಗೆ ಇಷ್ಟ. ನೀನು ಮತ್ತೆ ನಿಲ್ಲುವುದೇ ದೇವರಿಗೆ ಇಷ್ಟವಾಗಿದೆ. ಇವತ್ತು ನಿನ್ನ ಜೀವನದಲ್ಲಿ ಮಲಗಿಕೊಂಡು ನೀನು ಕೂಡಲೇ ನಿದ್ರೆಗೆ ಹೋಗದಂತೆ ತಡವಾಗಿ ನಿದ್ರೆ. ಕೆಲವರಿಗೆ ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಬೆಳಗಿನ ಜಾವ ನಿದ್ರೆ ಬರ್ತದೆ. ಮಲಗೋಕೆ ಹೋಗುವಾಗ ಅಯ್ಯೋ ಟೈಮ್ ಆಗ್ಬಿಡ್ತು, ಎದ್ದೇಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಇವತ್ತು ಕೆಲ್ಸಕ್ಕೆ ಹೋಗ್ಲಿ ಅಂದರೆ ಜೀವನ ಹೆಂಗೆ? ಈ ರೀತಿಯಾದಂಥ ನಿದ್ರೆಗಳು ಇಲ್ಲದಂತೆ ಸುಮ್ಮನೆ ಹಾಸಿಗೆಯಲ್ಲಿ ಮಲಗುವವರು ಅನೇಕ ಜನರಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ಹೇಳಿದನು, ಕಷ್ಟಪಡುವವರೇ
ಹೊರವತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮನ್ನು ಬಾಧಿಸ್ತೀನಿ, ಬಡಿತೀನಿ, ಕಷ್ಟ ಕೊಡ್ತೀನಿ, ನಿಮಗೆ ಹಿಂಸೆ ಕೊಡ್ತೀನಿ, ನೆಮ್ಮದಿಲ್ದಂಗೆ ಮಾಡ್ತೀನಿ ಅಂತ ಹೇಳ್ದ? ಇಲ್ಲ. ಏಸು ಹೇಳಿದ್ರು, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಏನ್ ಕೊಡ್ತೇನೆ? ವಿಶ್ರಾಂತಿ. ಪ್ರೇರೆ, ಏಸು ನಮಗೆ ಕೊಡುವಂತ ಒಂದು ದೊಡ್ಡ ಬ್ಲೆಸ್ಸಿಂಗ್ ಏನು ಗೊತ್ತಾ? ವಿಶ್ರಾಂತಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ನಾಳೆಯ ಕುರಿತು ಅಥವಾ ಭವಿಷ್ಯತ್ತನ್ನು ಕುರಿತು ಇವತ್ತು ಏನ್ ನಿಮ್ ಜೀವನದಲ್ಲಿ ನಡೀತಾ ಇದೆಯಲ್ಲ, ಅದ ಭಯಗಳನ್ನ ತೆಗೆದು ಹಾಕ್ರಿ. ಹಗಲು ಇರುಳು ದೇವರ ವಾಕ್ಯವನ್ನ ಅದಕ್ಕೆ ಬದಲಾಗಿ ಧ್ಯಾನಿಸ್ರಿ. ನೀವು ಭಯ ಪಡೋದ್ರಿಂದ ಹಾಳಾಗಿ ಹೋಗ್ತೀರಾ. ನೀವು ಭಯ ಪಡೋದ್ರಿಂದ ಅಪನಂಬಿಕೆ ಬರುತ್ತೆ. ಅಪನಂಬಿಕೆ ಏನ್ ಮಾಡುತ್ತದೆ? ನಿಮ್ಮನ್ನ ಆಶೀರ್ವಾದಗಳಿಂದ ದೂರ ಮಾಡುತ್ತದೆ. ಪ್ರೇರೆ, ಕೀರ್ತನೆಗಳನ್ನು ಹೇಳ್ತೇನೆ, ನಾನು ಮಲಗಿಕೊಂಡ ಕೂಡಲೇ ನಿದ್ರೆ ಮಾಡುವೆನು, ಯಾಕೆಂದ್ರೆ ಯೆಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ನನ್ನನ್ನು ಕಾಪಾಡುತ್ತೀ. ಕರಗಳ ತಟ್ಟಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ಗಾಡ್, ಆಮೇನ್. ಕ್ರಿಸ್ತನಲ್ಲಿ ನಮ್ಮ ಗುರುತು ಈಗ ನಾನು ಹೇಳಕ್ ಹೋಗ್ತೀನಿ, ಈಗ ಕಿವಿ ಉಳ್ಳವನು ಕೇಳಲಿ. ಇದು ಎಲ್ಲರಿಗೂ ಹೇಳಲ್ಪಡುತ್ತದೆ, ಆದರೆ ಕಿವಿ ಉಳ್ಳವರಿಗೆ ಮಾತ್ರ ಇದು ಒಳಗಡೆ ಹೋಗ್ತದೆ. ಇಲ್ಲಿ ಹೇಳ್ತದೆ ದೇವರ ವಾಕ್ಯದಲ್ಲಿ, ಯಾಕೆಂದ್ರೆ ಯೆಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ, ಯಾವ ಅಪಾಯವೂ ಇಲ್ಲದೆ, ಯಾವ ಕೇಡು ನನಗೆ ಸಂಭವಿಸದೆ ನಾನೇನಾಗಿರುವೆನು? ಸುರಕ್ಷಿತನಾಗಿರುವೆನು. ಎಲ್ಲರೂ ಹೇಳ್ರಿ, ನಾನೇನಾಗಿರುವೆನು? ಎಲ್ಲರೂ ಹೇಳ್ರಿ, ನಾನೇನಾಗಿರುವೆನು? ಡಾಕ್ಟರ್ ಹೇಳ್ಬೋದು, ಕಾಯಿಲೆ ಹೇಳ್ಬೋದು, ನೀನು ಹಾಳಾಗ್ತಿ ಎಂಬುದಾಗಿ, ಆದರೆ ನೀನೇನ್ ಹೇಳ್ಬೇಕು? ನಾನು ಸುರಕ್ಷಿತನಾಗಿರುವೆನು. ಎಲ್ಲರೂ ಹೇಳ್ರಿ, ಏನಾಗಿರುವೆನು? ಎಲ್ಲರೂ ಜೋರಾಗಿ ಹೇಳಿ, ನಾನೇನಾಗಿರುವೆನು? ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಮ್ಮ ಗುರುತು ನಾನು ಏನಾಗಿರುವೆನು? ವೆರಿ ಗುಡ್. ಏನಾಗಿರುವೆನು? ನೀವು ಕೆಟ್ಟು ಹೋಗುವುದಿಲ್ಲ, ಹಾಳಾಗಿ ಹೋಗುವುದಿಲ್ಲ, ನಶಿಸಿ ಹೋಗುವುದಿಲ್ಲ. ನೀವೇನಾಗಿರುವಿರಿ? ಸುರಕ್ಷಿತರಾಗಿವಿರಿ. ನೀನು ನನ್ನನ್ನು ಕಾಪಾಡುತ್ತಿ. ನಿನ್ನನ್ನು ನೀನು ಕಾಪಾಡಲ್ಲ. ನಾವು ತಿನ್ನೋ ಮಾತ್ರೆಗಳು ನಮ್ಮನ್ನು ಕಾಪಾಡಲ್ಲ. ಎಷ್ಟೇ ಬೆಲೆ ಬಾಳುವಂತ ಕಾರು, ಮನೆ ನಮ್ಮನ್ನ ಕಾಪಾಡಲ್ಲ. ನಾವು ಹಾಕುವ ಹೆಲ್ಮೆಟ್ ನಮ್ಮನ್ನ ಕಾಪಾಡಲ್ಲ. ಅರ್ಥ ಆಯ್ತರ? ನಮ್ಮನ್ನು ಕಾಯುವವನು ತೂಕಡಿಸುವುದಿಲ್ಲ, ಆತನು ನಿದ್ರಿಸುವುದಿಲ್ಲ. ಅದಕ್ಕಾಗಿ ನಾನು ಹೊರಗೆ ಹೋಗುವಾಗಲೂ ಸುರಕ್ಷಿತನಾಗಿರುವೆ, ಒಳಗೆ ಬರುವಾಗಲೂ ನಾನು ಸುರಕ್ಷಿತನಾಗಿರುವೆ ಎಂಬುವರು ನಂಬುವರು ಮಾತ್ರ ಒಂದು ಗಟ್ಟಿಯಾಗಿ ಆಮೆನ್, ಹಲ್ಲೆಲೂಯಾ. ನಾವು ತಿನ್ನ ಆಹಾರ ನಮಗೆ ಸುರಕ್ಷಿತ ಅಲ್ಲ ಪ್ರಿಯರೇ. ಇವತ್ತು ಯಾವ ಊಟ ತಗೊಳ್ರಿ, ಯಾವುದೇ ನೀರೇ ಕುಡಿರಿ, ಇವತ್ತೇನಿಲ್ಲ, ಯಾವುದರಲ್ಲಿ ನಮಗೆ ಸುರಕ್ಷಿತ ಇಲ್ಲ. ಮಾತ್ರೆ ತಗೊಳ್ರಿ, ಔಷಧಿ ತಗೊಳ್ರಿ, ಜಾಸ್ತಿ ತಗೊಳ್ಳೋದ್ರಿಂದ ಅದರಿಂದ ಸುರಕ್ಷಿತ ಇಲ್ಲ. ನೀರು ಒಳ್ಳೆದು, ಹೆಚ್ಚು ಕುಡಿದ್ರೆ ಸುರಕ್ಷಿತ ಇಲ್ಲ. ಮುದ್ದೆ ಒಳ್ಳೆದು, ಹೆಚ್ಚು ತಿಂದ್ರೆ ಸುರಕ್ಷಿತ ಇಲ್ಲ. ಮಾಂಸ ತಿನ್ರಿ, ಹೆಚ್ಚು ತಿಂದ್ರೆ ಸುರಕ್ಷಿತ ಇಲ್ಲ. ಹಣ್ಣು ಹಂಪಳ ತಿನ್ರಿ, ಹೆಚ್ಚು ತಿಂದ್ರೆ ಸುರಕ್ಷಿತ ಇಲ್ಲ. ಯಾವುದಲ್ಲೂ ಇವತ್ತು ಮನುಷ್ಯನಿಗೆ ಸುರಕ್ಷಿತ ಇಲ್ಲ. ಅದಕ್ಕೆ ಯಾವುದನ್ನು ಸುರಕ್ಷಿತ ಎಂಬುದಾಗಿ ನಂಬಬೇಡ. ಮತ್ತೆ ತೋಳಿನ ಬಲದಲ್ಲಿ, ತೊಡೆಯ ಬಲದಲ್ಲಿ ಸುರಕ್ಷಿತ ನಮಗೆ ಇಲ್ಲ. ಕುದುರೆಯ ಬಲದಲ್ಲಿ ನಮಗೆ ಸುರಕ್ಷಿತ ಇಲ್ಲ. ಪ್ರೇರೆ, ಇವತ್ತು ನಮಗೆ ಸುರಕ್ಷಿತ ಒಂದೇ ಒಂದು ಇರೋದು, ಅದು ಕರ್ತನೆಂಬ ಯೇಸು ಎಂಬ ನಾಮದಲ್ಲಿ ಮಾತ್ರವೇ. ಕರ್ತನ ನಾಮ ಬಲವಾದ ಬುರುಜು, ನೀತಿವಂತನು ಅದರ ಒಳಗೆ ಓಡಿ ಹೋಗಿ ಸುರಕ್ಷಿತನಾಗಿರುನು. ಈ ಬೆಳಗಿನ ವೇಳೆಯಲ್ಲಿ ನಿನ್ನಗೆ ಕರ್ತನ ನಾಮ ಆಶ್ರಯವಾಗಿರುವುದರಿಂದ, ಕರ್ತನ ನಾಮ ಇವತ್ತು ನಿನಗೆ ಬುರುಜು ಆಗಿರುವುದರಿಂದ ನೀನು ಸುರಕ್ಷಿತನಾಗಿರುವಿ, ನೀನು ನಿರ್ಭಯವಾಗಿರುವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರೇರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಚನ ನೋಡುತ್ತೇವೆ, ಕೀರ್ತನೆಗಾರ ಹೇಳಿದ ಹಾಗೆ, ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ. ಆಮೆನ್. ರಾತ್ರಿ ಈ ವಾಕ್ಯನ ನೆನಪು ಮಾಡಿ ಮಲ್ಕೊಳ್ರಿ. ಯಾರಿಗೆಲ್ಲ ನಿದ್ರೆ ಇಲ್ಲ, ಯಾರೆಲ್ಲ ಭಯ ಆತಂಕದಲ್ಲಿದ್ದೀರಿ, ಮಲ್ಕೊಳ್ತೀರಿ, ನಿದ್ರೆ ಇಲ್ದೇರೆ ಆಗಿದ್ದೀರಿ. ಸೊ ಹಾಗಾದ್ರೆ ದೇವರ ವಾಕ್ಯವನ್ನ ಓದ್ರಿ, ಈ ವಾಕ್ಯವನ್ನ ನೆನಪಿಟ್ಕೊಳ್ರಿ, ಓದಿ ಮಲಗ್ರಿ, ಒಳ್ಳೆ ನಿದ್ರೆ ಬರುತ್ತೆ. ಬರೀ ಮಲಗಬೇಡ್ರಿ. ಪ್ರೈಸ್ ಅಲ್ಲ, ಮಲಗದೆ ಬೇರೆ, ನಿದ್ರೆನೇ ಬೇರೆ. ನಾನಾಗ್ಲೇ ಹೇಳಿದೆ, ಇವತ್ತು ನಿದ್ರೆ ಅನೇಕರಿಗೆ ಇಲ್ಲ,
ಮಲಗ್ತಾರೆ. ಮಲಗಿದ ಕೂಡಲೇ ಅನೇಕರಿಗೆ ಅಯ್ಯೋ ರಾತ್ರಿ ಆದ್ರೆ ಯಾಕೆ ಬರುತ್ತೋ ಕೆಟ್ಟ ಕನಸುಗಳು. ನಿದ್ರೆ ಇಲ್ದೇನೆ ಮಲಗಿದವರಿಗೆ ಕೆಟ್ಟ ಕನಸುಗಳು, ಮಲಗಿದಾಗ ಕೆಟ್ಟ ಕೆಟ್ಟ ಯೋಚನೆಗಳು, ಸುಖವಾದ ನಿದ್ರೆ ಇಲ್ಲದ ಪರಿಸ್ಥಿತಿಗಳಿಂದ ಕಾಣಲ್ಪಡೋದಾದರೆ ಆ ಶಾಪವನ್ನ ಆ ರೋಗವನ್ನ ಯೇಸುವಿನ ನಾಮದಿಂದ ಈ ಒಂದು ಬೆಳಗಿನ ವೇಳೆಯಲ್ಲಿ ನಿಮ್ಮನ್ನ ಬಿಟ್ಟು ನೀಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತೇನೆ. ಈ ಬೆಳಗಿನ ವೇಳೆಯಲ್ಲಿ ಎಲ್ಲರಿಗೂ ದೇವರು ಸುಖವಾದ ನಿದ್ರೆ, ವಿಶ್ರಾಂತಿಕರವಾದ ನಿದ್ರೆಯನ್ನ ಆಮೇನ್ ಕರ್ತನು ನಿಮಗೆ ನೀಡಲಿ ಎಂಬುದಾಗಿ ಈ ಬೆಳಗಿನ ವೇಳೆಯಲ್ಲಿ ಆಶೀರ್ವದಿಸುತ್ತೇನೆ. ಆಮೇನ್. ಹಲ್ಲೆಲೂಯಾ. ಯೆರೆಮೀಯನು ಬರೆದ ಗ್ರಂಥ 23ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೆರೆಮೀಯನು ಬರೆದ ಪುಸ್ತಕ ಅದರಲ್ಲಿ 23ನೇ ಅಧ್ಯಾಯ 6ನೇ ವಚನವನ್ನು ಓದ್ರಿ. ಎಲ್ಲರೂ ಬೈಬಲ್ ತೆಗಿರಿ, ಎಲ್ಲರೂ ಬೈಬಲ್ ತೆಗಿರಿ, ಎಲ್ಲರೂ ನೋಡ್ರಿ, ವಾಕ್ಯವನ್ನು ನೋಡ್ರಿ. ಓಕೆ. ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಅವನಿಗಾಗುವುದು. ಆಮೆನ್. ಇಲ್ಲಿ ನಾವು ನೋಡುತ್ತೇವೆ ಅವನ ಕಾಲದಲ್ಲಿ ಅಂದ್ರೆ ಯೇಸುವಿನ ಕಾಲದಲ್ಲಿ. ಯೇಸುವಿನ ಕಾಲದಲ್ಲಿ ಏನಿರುತ್ತದೆ? ಯಹೂದ್ಯರಿಗೂ ಇಸ್ರಾಯೇಲರಿಗೂ ಸುರಕ್ಷಿತವೂ ನೆಮ್ಮದಿಯು ಅವರಿಗೆ ಉಂಟಾಗುವಂಥದ್ದಾಗಿರುತ್ತದೆ. ಯೇಸುನ ನಂಬಿದ ಕಾಲದಿಂದ ಪ್ರೇರೆ ನಾನು ಹೇಳ್ತೇನೆ, ನಿಮ್ಮ ಜೀವಿತವು ಕ್ರಿಸ್ತನಲ್ಲಿ ಸುರಕ್ಷಿತವಾಗಿ ದೇವರು ಕಾಯುನಾಗಿದ್ದಾನೆ. ಹಂಗಾದರೆ ಕ್ರಿಸ್ತನಲ್ಲಿ ನಿಮ್ಮ ಗುರುತು ಸುರಕ್ಷಿತರಾಗಿರುವಿರಿ. ಏನಾಗಿರುವಿರಿ ನೀವು? ಸುರಕ್ಷಿತರಾಗಿ. ಯಾರ ಕಾಲದಲ್ಲಿ? ದೇವರ ಕಾಲದಲ್ಲಿ. ದೇವರು ನಿಮ್ಮ ಹೃದಯದಲ್ಲಿ ಬಂದ ಮೇಲೆ ಅದು ದೇವರ ಕಾಲ. ಇವತ್ತು ನಿಮಗೆ ಯಾವ ಕಾಲ ಇದೆ? ದೇವರ ಕಾಲ ಇದೆ. ಕೆಟ್ಟ ಕಾಲ ಅಲ್ಲ, ಕೆಟ್ಟ ಗಳಿಗೆ ಇಲ್ಲ. ಯಾವ ಕಾಲದಲ್ಲಿ ಇವಳನ್ನ ಮದುವೆ ಮಾಡ್ಕೊಳ್ಳೋ, ಯಾವ ಕಾಲದಲ್ಲಿ ಇವಳು ಬಂದು ನಮ್ಮ ಮನೆಯಲ್ಲಿ ಕಾಲಿಕ್ಕಿದ್ಲು, ಯಾವ ಗಳಿಗೆಯಲ್ಲಿ ಇವ್ರ ಮುಖ ನೋಡಿದ್ನೋ, ಯಾವ ಕಾಲದಲ್ಲಿ ಇವ್ರ ಮನೆಗೆ ಹೋದ್ನೋ ಎಂಬ ರೀತಿಯಲ್ಲಿ ಅನೇಕ ವೇಳೆಗಳಲ್ಲಿ ನೀವು ಎನಿಸ್ಕೊಳ್ಬಹುದು. ಆದರೆ ನಿಮಗೊಂದು ಒಳ್ಳೆಯ ಕಾಲ ಬಂದಿದೆ. ಆ ಕಾಲ ಯಾರಂದ್ರೆ ಯೇಸು ಕ್ರಿಸ್ತನು ನಿಮ್ಮ ರಕ್ಷಕನಾಗಿ ದಾವೀದಿನ ಊರಿನಲ್ಲಿ ನಿಮ್ಮ ಹೃದಯದಲ್ಲಿ ಹುಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಆತನು ನಿನ್ನಲ್ಲಿ ಇರೋದರಿಂದ ನೀನು ಸುರಕ್ಷಿತನಾಗಿರುವೆ. ಹೇಗೆ ಸುರಕ್ಷಿತನಾಗಿರುವೆ? ಎಲ್ಲವೂ ಇರುತ್ತೆ, ಎಲ್ಲ ಸಮಸ್ಯೆಗಳು ಇರುತ್ತದೆ. ಇದು ಇರಲ್ಲ, ಇದು ಇರುತ್ತೆ ಎಂಬುದಾಗೆಲ್ಲ, ಎಲ್ಲವೂ ನಿನಗಿರುತ್ತೆ. ಈ ಕಡೆ ತಿರುಗಿದ್ರೆ ಎಡಭಾಗದಲ್ಲಿ ಭಯ, ಬಲಭಾಗದಲ್ಲಿ ಭಯ, ಮುಂದೆ ನೋಡಿದ್ರೆ ಪರಿಸ್ಥಿತಿ ಮೋಸ, ಹಿಂದೆ ನೋಡಿದ್ರೆ ಪರಿಸ್ಥಿತಿ ಮೋಸ. ಇಸ್ರಾಯೇಲರಿಗೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಬಂದ ಮೇಲೆ, ಅವರು ಬಹುದೂರ ಪ್ರಯಾಣ ಮಾಡಿದ ಮೇಲೆ ಮತ್ತೆ ಫರೋಹನ ಸೈನ್ಯವು ಅವರನ್ನು ಹಿಂಬತ್ತಿಕೊಂಡು ಬರ್ತಾನೆ. ಆಗ ಮುಂದೆ ಓಡಿ ಹೋಗೋಣ ಅಂತ ಹೇಳಿದ್ರೆ ಕೆಂಪು ಸಮುದ್ರ ಸುರಕ್ಷಿತ ಇಲ್ಲ, ಹೋದ್ರೆ ಎಲ್ಲರೂ ಸಾಯ್ಬೇಕು. ಹಿಂದೆ ಓಡಿ ಹೋಗೋಣ ಅಂತ ಹೇಳಿದ್ರೆ ಫರೋಹನ ಸೈನ್ಯ, ಹಿಂದೆ ಓಡಿ ತಪ್ಪಿಸ್ಕೊಳ್ಳಂದ್ರೆ ಅವನ ಕೈಯಲ್ಲಿ ಎಲ್ಲರೂ ಸಾಯ್ಬೇಕು. ನೋಡ್ರಿ, ಇಸ್ರಾಯೇಲರಿಗೆ ಮುಂದೆನೂ ಸುರಕ್ಷಿತ ಇಲ್ಲ, ಹಿಂದೆನೂ ಸುರಕ್ಷಿತ ಇಲ್ಲ. ಮುಂದೆ ಹೋದರೆ ಸಮುದ್ರ, ಹಿಂದೆ ಹೋದರೆ ಫರೋಹನ ಸೈನ್ಯ. ಏನ್ ಮಾಡಬೇಕು ಎಂಬ ಯೋಚನೆ ಇಲ್ಲ. ನಾವಾಗಿದ್ರೆ ಏನ್ ಯೋಚನೆ ಮಾಡ್ತಾ ಇದೀವಿ? ಪ್ರೇರೆ ದೇವರು ಕುತ್ತಿಗೆಗೂ ಕತ್ತಿಗೂ ನಡುವೆ, ಅಂದ್ರೆ ಇನ್ನೇನು ಕುತ್ತಿಗೆ ಹೋಗ್ಬೇಕು, ಆ ಸಮಯದಲ್ಲಿ ಪರಲೋಕದ ದೇವರು ಅವರಿಗೋಸ್ಕರ ಕೆಂಪು ಸಮುದ್ರವನ್ನು ವಿಭಾಗಿಸಿ ಸುರಕ್ಷಿತವಾಗಿ ಆಚೆ ದಡವನ್ನು ಸೇರಿದರು. ನಿಮಗೆ ಗೊತ್ತಾ, ಅದೇ ಸಮುದ್ರದಲ್ಲಿ ಫರೋಹನ ಸೈನಿಕ ಅವರು ಸಹ ಬಂದರು. ಆ ಸಮುದ್ರವು ಒಬ್ಬರನ್ನ ರಕ್ಷಿಸಿತು. ಅದೇ ಸಮುದ್ರವು ಇನ್ನೊಂದು ಗುಂಪನ್ನ ಸಂಹಾರ ಮಾಡಿತ್ತು. ಇವತ್ತು ನಾನು ಹೇಳ್ತೇನೆ, ಈ ಲೋಕದಲ್ಲಿ ಯಾವ ಕಾಯಿಲೆ, ಯಾವ ರೋಗ, ಯಾವ ದರಿದ್ರವು ಲೋಕದಲ್ಲಿ ಬಂದವರಿಗೆ ನಾಶನ ಕೊಂಡು ಬರಬಹುದು. ಆದರೆ ನಿನಗೂ ಆ ಕಾಯಿಲೆಯಿಂದ ಸುರಕ್ಷಿತ ಇದೆ, ರೋಗದಿಂದ ಸುರಕ್ಷಿತ ಇದೆ, ಬಡತನದಿಂದ ನಿನಗೆ ಸುರಕ್ಷಿತ ಇದೆ. ನಿನ್ನನ್ನು ತಪ್ಪಿಸಿ ಕಾಯುವವನು ದೇವರಿದ್ದಾನೆ. ಹಲ್ಲೆಲೂಯಾ. ಲೋಕದವರು ಸಾಲ ಮಾಡಿ ಸಾಲ ತೀರಿಸದೆ ಸಾಯ್ಬಹುದು, ರೋಗದಲ್ಲಿ ಬಂದು ರೋಗದಲ್ಲಿ ಸಾಯ್ಬಹುದು. ಆದರೆ ನಿನಗೆ ರೋಗ ಬಂದಿರಬಹುದು, ಸಾಲಗಳು ಬಂದಿರಬಹುದು, ಹೋರಾಟಗಳು ಬಂದಿರಬಹುದು, ಇಕ್ಕಟ್ಟುಗಳು ಬಂದಿರಬಹುದು. ಆದರೆ ನಿನ್ನನ್ನು ದೇವರು ಅದರಲ್ಲಿ ಸಾಯಲಿಕ್ಕೆ ಬಿಡುವುದಿಲ್ಲ. ದೇವರು ನಿನ್ನನ್ನು ಅದರಿಂದ ಹೊರಗಡೆ ಕೊಂಡು ಬಂದು ನಿನ್ನನ್ನು ಸುರಕ್ಷಿತನಾಗಿರುತ್ತಾನೆ.
ಹೇಗೆ ಕೆಂಪು ಸಮುದ್ರದಿಂದ ಹೊರಗಡೆ ದೇವರು ಕೊಂಡು ಬಂದನೋ, ಹಾಗೆಯೇ ನಿನ್ನ ಜೀವನದಲ್ಲಿ ಬಂದಂತ ಎಲ್ಲಾ ಹೋರಾಟಗಳಿಂದಲೂ ದೇವರು ನಿನ್ನನ್ನು ಸುರಕ್ಷಿತವಾಗಿಡುವನಾಗಿದ್ದಾನೆ. ಹಲ್ಲೆಲೂಯ. ಲೋಕದವರಿಗೋ ಅಥವಾ ನಂಬದವರಿಗೋ ಅದರಿಂದಲೇ ಅವರೇನಾಗ್ತಾರೆ, ನಾಶವಾಗಿ ಹೋಗುವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅವನ ಕಾಲದಲ್ಲಿ, ಯೇಸುವಿನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು ಅಂದರೆ ಯೆಹೋವನೇ ನಮ್ಮ ಧರ್ಮ, ನಮ್ಮ ನೀತಿ. ಎಲ್ಲರೂ ಕೇಳಬೇಕು, ಪಾಸ್ಟ್ರೆ ನೀವು ಹೇಳೋದೆಲ್ಲ ಕರೆಕ್ಟ್, ದೇವರು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡ್ತಾನೆ, ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳ್ತೀರಿ, ಆದರೆ ಅಷ್ಟು ನೀತಿವಂತ ನಾನಿಲ್ವಲ್ಲ ಪಾಸ್ಟ್ರೆ, ನನ್ನಲ್ಲಿ ಬಹಳ ಕೊರತೆಗಳಿದ್ದಾವೆ, ನನ್ನಲ್ಲಿ ಪಾಪಗಳಿದ್ದಾವೆ, ನಾನು ಅಷ್ಟು ಒಳ್ಳೆಯವನಲ್ಲ, ನಾನು ಭಕ್ತಿವಂತನಲ್ಲ, ನಾನು ಪ್ರಾರ್ಥನೆ ಮಾಡೋನಲ್ಲ, ನಾನು ಬೈಬಲ್ ಓದೋನಲ್ಲ, ನಾನೊಬ್ಬ ಎತ್ತನು, ಮೋಸಗಾರನಾಗಿದ್ದೇನೆ, ಸುಳ್ಳುಗಾರನಾಗಿದ್ದೇನೆ, ಸುಳ್ಳು ಹೇಳ್ತೀನಿ, ನನ್ನಲ್ಲಿ ಅನೇಕ ತರವಾದ ಪಾಪಗಳ ಶೋಧನೆಗಳಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ, ನನ್ನಲ್ಲಿ ನೀತಿ ಇಲ್ಲ, ನನ್ನಲ್ಲಿ ನ್ಯಾಯ ಎಂಬುದಿಲ್ಲ, ನಾನೊಬ್ಬ ಪಾಪಿ, ನಾನೊಬ್ಬ ಕೆಟ್ಟವನು, ನಾನು ಅಷ್ಟು ಒಳ್ಳೆಯವನಲ್ಲ, ನಾನು ಯೋಗ್ಯತೆ ಇಲ್ಲ ಎಂಬುದಾಗಿ ಪ್ರೇರೆ ನಾವು ಅಂದುಕೊಳ್ಳಬಹುದು. ಆದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ, ಯೆಹೋವ ಚಿದ್ಕೇನು. ಎಲ್ಲರೂ ಹೇಳ್ರಿ, ಚಿದ್ಕೇನು. ಏನು? ಯೆಹೋವ ಚಿದ್ಕೇನು. ಚಿದ್ಕೇನು ಅಂತ ಹೇಳುವಾಗ ನಮಗೊಂದು ನೆನಪು ಬರುತ್ತದೆ, ಈ ಅವರೆಕಾಳು ಕಾಲದಲ್ಲಿ ಈ ಅವರೆಕಾಳನ್ನು ಏನ್ ಮಾಡ್ತಾರೆ, ಚಿದುಕ್ತಾರೆ. ಏನ್ ಮಾಡ್ತಾರೆ? ಚಿದುಕ್ ಅವರೆಕಾಳು ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗೆ ಇಲ್ಲಿ ಆ ಚಿದುಕು ಅಂತ ಹೇಳಿಲ್ಲ, ಚಿದ್ಕೇನು. ಎಲ್ಲರೂ ಹೇಳ್ರಿ, ಯೆಹೋವ ಚಿದ್ಕೇನು. ಅದರ ಅರ್ಥ ಯೆಹೋವನೇ ನನ್ನ ನೀತಿ. ಹಲ್ಲೆಲೂಯ. ನನ್ನ ನೀತಿ, ನನ್ನ ಒಳ್ಳೆ ಕಾರ್ಯಗಳು ಭಕ್ತಿಯಾದ ಕಾರ್ಯಗಳು ಅಲ್ಲ. ನನ್ನ ಭಕ್ತಿ, ನನ್ನ ಒಳ್ಳೆ ಕಾರ್ಯಗಳು ದೇವರಿಗೆ ಅದು ಮೆಚ್ಚುಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ನನ್ನ ಒಳ್ಳೆತನದಿಂದ ಅಲ್ಲ, ದೇವರು ಒಳ್ಳೆಯವನಾಗಿರುವುದರಿಂದ ಆತನು ನೀತಿವಂತನಾಗಿದ್ದಾನೆ. ಅದಕ್ಕೆ ನನ್ನ ಹನ್ನೆರಡನೇ ಕೀರ್ತನೆ 7ನೇ ವಚನ ಓದ್ಕೊಳ್ಳೋಣ. ಎಲ್ಲರೂ ಸೇರಿ ಓದ್ಕೊಳ್ಳೋಣವ. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ, ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಆಮೆನ್. ಹಲ್ಲೆಲೂಯ. ಪ್ರೇರೆ ಚೆನ್ನಾಗಿ ನೆನಪಿಟ್ಕೊಳ್ರಿ. ಅವನಿಗೆ ಅಂದ್ರೆ ಕ್ರಿಸ್ತನು ಯಾರಿಗೆ ನೀತಿಯಾಗಿದ್ದನೋ ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ. ಯಾವ ವಿಷಯದಲ್ಲಿ ಭಯ ಇರಲ್ಲ? ಎಲ್ಲರೂ ಹೇಳ್ರಿ, ಕೆಟ್ಟ ಸುದ್ದಿ. ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನಿನಗೆ ಈ ಕಾಯಿಲೆ ಬಂದ್ಬಿಟ್ಟಿದೆ, ನಿನಗೆ ಹಂಗಾಗ್ಬಿಡುತ್ತೆ, ನಿನಗೆ ಹಿಂಗಾಗ್ಬಿಡುತ್ತೆ, ನಿನಗೆ ಆ ಬಿಸ್ನೆಸ್ ಬಿದ್ದೋಗ್ಬಿಡುತ್ತೆ, ಆ ತರ ಕಷ್ಟ, ಈ ತರ ಕಷ್ಟ ಬರುತ್ತೆ. ಯಾವ ಕೆಟ್ಟ ಸುದ್ದಿಯು
ಅವನಿಗೆ ಭಯ ಇರುವುದಿಲ್ಲ. ಯಾಕೆಂದ್ರೆ ಯೆಹೋವನಲ್ಲಿ ನೀನು ಭರವಸೆ ಇಟ್ಟಿರುವುದರಿಂದ ನಿನ್ನ ಮನಸ್ಸು ಸ್ಥಿರವಾಗಿಯೂ ಸುರಕ್ಷಿತವಾಗಿರುವುದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ರಿ, ನೀನು ಕರ್ತನಲ್ಲಿ ಭರವಸೆ ಇಡ್ರಿ, ಮನುಷ್ಯನಲ್ಲಿ ಭರವಸೆ ಇಡಬೇಡ್ರಿ. ನೀನು ತಿನ್ನ ಆಹಾರದ ಮೇಲೆ ಭರವಸೆ ಇಡಬೇಡ್ರಿ, ಔಷಧಿಗಳ ಮೇಲೆ ಭರವಸೆ ಇಡಬೇಡ್ರಿ. ನಿನ್ನನ್ನು ಹಗಲು ಇರುಳು ಕಾಯುವ ದೇವರೇ ನಿನ್ನ ಭರವಸೆಯಾಗಿದ್ದಾನೆ. ಆತನು ತೂಕಡಿಸುವುದಿಲ್ಲ, ಆತನು ನಿನ್ನನ್ನು ಕಾಯುವಂತ ದೇವರಾಗಿದ್ದಾನೆ. ಕೀರ್ತನೆಗಾರ ನೋಡುತ್ತಾನೆ 121ನೇ ಅಧ್ಯಾಯದಲ್ಲಿ 3-8 ತನಕ ನಾವು ಓದಿಕೊಳ್ಳುವಾಗ, ಕೀರ್ತನೆ 121 ಅದಲ್ಲಿ ನಾವು ನೋಡಿಕೊಳ್ಳೋಣ. 3ನೇ 8 ತನಕ ನಾವು ಓದಿಕೊಳ್ಳುವ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಹಿಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರ ಹೇಳ್ತಾರೆ 3ನೇ ಆತನು ಯಾರು? ನಿನ್ನ ಪಾದಗಳನ್ನ ನೀನು ಕಾಪಾಡಿಕೊಳ್ಳಕ್ಕಾಗಲ್ಲ. ಪಾದ ಅಂತ ನೋಡ್ಬೇಕಾದ್ರೆ ನಿಮ್ಮ ಲೈಫ್, ನಿಮ್ಮ ಕುಟುಂಬ, ನಿಮ್ಮ ಜೀವನ, ನಿಮ್ಮ ನಡತೆ, ನಿಮ್ಮ ಹೋಗುವುದು ಬರುವುದು, ಬಿಸ್ನೆಸ್, ನಿಮ್ಮ ಮನೆ ಅಥವಾ ನಿಮ್ಮ ಜೀವನ, ಪಾದ ಅದು ತೋರಿಸುವಂಥದ್ದಾಗಿದೆ. ನಿನ್ನ ಪಾದಗಳನ್ನ ದೇವರು ಏನ್ ಮಾಡೋದಿಲ್ಲ, ಕದಲಗೊಳಿಸುವುದಿಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಪ್ರೇರೆ, ಈ ವಾಕ್ಯ ಚೆನ್ನಾಗಿ ನೆನಪಿಟ್ಟುಕೊಳ್ಳ್ರಿ. ನಿಮ್ಮನ್ನು ದೇವರು ಎಂದಿಗೂ ಕದಲಿಸದಂತೆ, ನಿಮ್ಮ ಬಿಸ್ನೆಸ್ ಕದಲದಂತೆ, ನಿಮ್ಮ ಕುಟುಂಬ ಕದಲದಂತೆ ಸುರಕ್ಷಿತವಾಗಿ ಕಾಯುವನಾಗಿದ್ದೇನೆ. ನಿನ್ನ ಭರವಸೆ ಆತನೇ ಆಗಿರಲಿ. ನಿನ್ನನ್ನು ಕಾಯುವನು ಏನಾಗಿರದಿರಲಿ, ತೂಕಡಿಸದೇ ಇರಲಿ. ಇಗೋ, ಇಸ್ರಾಯೇಲರಾಗಿರುವ ನಿನ್ನನ್ನು ದೇವರು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಏನಾಗಿದ್ದಾನೆ? ಯೆಹೋವನೇ ಆಗಿದ್ದಾನೆ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವವನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ಅಂದ್ರೆ ಹಗಲಿನಿಂದ ಬರುವಂತ ಸಮಸ್ಯೆಗಳು, ಇರುಳಲ್ಲಿ ಬರುವಂತ ಸಮಸ್ಯೆಗಳು, ಇವುದು ಯಾವುದು ಅಮಾಸೆ ಆಗಿರಬಹುದು, ಅಥವಾ ಯಮಗಂಡ ಕಾಲ ಆಗಿರಬಹುದು, ರಾವು ಕಾಲ ಆಗಿರಬಹುದು, ಯಾವ ಕಾಲಗಳಾಗಿರ್ಬೋದು, ಯಾವುದು ನಿನ್ನನ್ನ ಬಾಧಿಸುವುದಿಲ್ಲ. ಅನೇಕ ವಿಶ್ವಾಸಿಗಳು ಅಮಾಸೆಗೆ ಭಯಪಡ್ತಾರೆ. ಅಮಾಸೆ ಆದ್ರೆ ಪಾಸ್ಟ್ರೇ ಹಿಂಗಾಗುತ್ತೆ. ಪ್ರೈಸ್ ನಾನು ಹೇಳ್ತೇನೆ, ಅಮಾಸೆಗೂ ಹಗಲಲ್ಲಿ ರಾತ್ರಿಲಿ ಬರುವ ಭಯಕ್ಕೆ, ಇರುಳಲ್ಲಿ ಚಂದ್ರನು, ಹಗಲಲ್ಲಿ ಸೂರ್ಯನು ನಿನಗೆ ಯಾವ ಕೇಡು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. 7ನೇ ವಚನ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಆತನು ಕಾಯುವವನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಎಲ್ಲರೂ ಹೇಳ್ರಿ, ನಾನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲ ಯೆಹೋವನು ನನ್ನನ್ನು ಕಾಪಾಡುವನು. ಹಲ್ಲೆಲೂಯಾ. ಜ್ಞಾನೋಕ್ತಿಗಳಲ್ಲಿ ನೋಡುತ್ತೇವೆ 1ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆಂದು ಹೇಳುತ್ತದೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 33ನೇ ವಚನವನ್ನು ಓದಿಕೊಳ್ಳೋಣ. ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಆಮೆನ್. ಇಲ್ಲಿ ನೋಡುತ್ತೇವೆ, ನನ್ನ ಮಾತಿಗೆ ಏನ್ ಮಾಡುವವನು? ಕಿವಿಗೊಡುವವನು. ಎಲ್ಲರೂ ಹೇಳ್ರಿ, ನನ್ನ ಮಾತಿಗೆ. ಜೋರಾಗಿ ಹೇಳ್ರಿ, ನನ್ನ ಮಾತಿಗೆ. ಯಾರಿಗೆಲ್ಲ ಕಿವಿ ಇದೆ, ದೇವರಾತ್ಮನು ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ದೇವರಾತ್ಮನು ಹೇಳುವುದನ್ನ, ಸಭೆಗೆ ದೇವರು ಮಾತನಾಡುವುದನ್ನ ಕಿವಿಗೊಟ್ಟು ಕೇಳ್ರಿ. ನೀವು ದೇವರ ವಾಕ್ಯ, ನನ್ನ ಮಾತಿಗೆ ಕೈಕೊಂಡು ನಡೆಯುವವನು ಆದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದಾಗಿ ಬರೆಯಲಿಲ್ಲ. ಏನಂತ ಬರೆದಿದೆ? ನನ್ನ ಮಾತಿಗೆ. ಎಲ್ಲರಿಗೂ ನಮ್ಮ ಕಿವಿ ಹಿಡ್ಕೊಳ್ಳೋಣ, ಬಲಗಿವಿ ಹಿಡ್ಕೊಳ್ಳೋಣ. ಏನಂತ ಹೇಳಿ, ನನ್ನ ಮಾತಿಗೆ ಕಿವಿಗೊಡುವವನಾದರೋ. ಇಲ್ಲಿ ಕೂತ್ಕೊಂಡು ನೀವು ಕೇಳ್ತಿರಲ್ಲ, ಈ ಕೇಳುವ ಮಾತುಗಳು ನಿಮ್ಮನ್ನ ಸ್ವಸ್ಥ
ಸ್ವಸ್ಥವಾಗಿರಿಸುತ್ತದೆ. ನಿಮಗೆ ಯಾವ ಕೇಡಿಗೂ ಭಯಪಡದೆ ಅವನೇನಾಗಿರುವನು, ಸುರಕ್ಷಿತನಾಗಿರುವನು. ಅದಕ್ಕೆ ದೇವರ ವಾಕ್ಯವನ್ನ ನಾವೇನ್ ಮಾಡಬೇಕು, ಯಾವಾಗಲೂ ಕೇಳ್ಬೇಕು. ಬೈಬಲ್ ಓದುವಾಗ ಮನಸ್ಸಲ್ಲಿ ಓದಬೇಡ್ರಿ, ಬಾಯಿ ತೆರೆದು ಓದ್ರಿ. ಬಾಯಿ ತೆರೆದು ಓದ್ರಿ. ನೀವು ಓದೋದ್ರಿಂದ ನಿಮ್ಮ ಕಿವಿಗೆ ಈ ವಾಕ್ಯಗಳು ಕೇಳಲಿ. ಹೇಗೆ ನಾವು ಊಟವನ್ನ ಬಾಯಿ ಮೂಲಕವಾಗಿ ಹೊಟ್ಟೆಗೆ ನಾವು ಕಳಿಸುತ್ತೇವೆ, ಹಾಗೆಯೇ ನಮ್ಮ ಆತ್ಮಕ್ಕೆ, ನಮ್ಮ ಹೃದಯಕ್ಕೆ ಕಿವಿಯ ಮೂಲಕವಾಗಿ ಈ ವಾಕ್ಯ ಎಂಬ ಆಹಾರವನ್ನ ನಾವು ಕೇಳಿ ಒಳಗೆ ಕಳಿಸುವಾಗ ಒಳಗಿರುವ ಎಲ್ಲ ಅಂತರಂಗವು ಏನಾಗ್ತದೆ, ದೇಹವು ಸ್ವಸ್ಥವಾಗಿದೆ. ನಾನು ನನ್ನ ವಾಕ್ಯವನ್ನು ಕಳುಹಿಸಿ ನಿಮ್ಮನ್ನು ಏನ್ ಮಾಡುವೆನು, ಸ್ವಸ್ಥ ಮಾಡುವೆನು. ಚೆನ್ನಾಗಿ ಕೇಳ್ರಿ, ನಾನು ನನ್ನ ವಾಕ್ಯವನ್ನ ಕಳಿಸುತ್ತೇನೆ. ಸಭೆಗೆ ದೇವರಾತ್ಮನು ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಸಭೆಗೆ ದೇವರಾತ್ಮನು ಹೇಳುವುದನ್ನ ಕೈಕೊಂಡು ನಡೆಯಲಿ ಅಂತ ಹೇಳಲಿಲ್ಲ. ಅಲೋ ಕೇಳ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾನು ಈಗ ನಿಮಗೆ ಹೇಳುವ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ ಅವುಗಳಂತೆ ಕೈಕೊಂಡು ನಡೆದರೆ ನಿಮಗೇನಾಗುವುದು, ಶುಭವು ಪ್ರಾಪ್ತವಾಗುವುದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಏನ್ ಮಾಡಲಿ, ಕಿವಿ ಉಳ್ಳವನು ಕೇಳಲಿ. ನನ್ನ ಮಾತಿಗೆ ನೀವು ಕಿವಿಗೊಡುವರಾದರೂ, ನನ್ನ ಮಾತಿಗೆ ಕಿವಿಗೊಡುವನಾದರೂ ಅವನೇನಾಗಿರುತ್ತಾನೆ, ಸ್ವಸ್ಥನಾಗುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೇರೆ, ನಿನ್ನ ಮತ್ತು ನನ್ನ ಸುರಕ್ಷಿತ, ಸಮೃದ್ಧಿ, ಅಭಿವೃದ್ಧಿ, ವಿಶ್ರಾಂತಿ ಎಲ್ಲಿದೆ ಗೊತ್ತಾ? ದೇವರ ವಾಕ್ಯವನ್ನ ನೀವು ಎಷ್ಟು ಕೇಳುತ್ತಾ 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 ಕೇಳ್ತಾನೆ ಇರ್ತಿರೋ ನಿಮಗೆ ನಂಬಿಕೆ ಬರ್ತಾ ಇರ್ತದೆ. ಆ ನಂಬಿಕೆ ನಿಮ್ಮನ್ನ ಕಾಯುವಂತದಾಗಿರುತ್ತದೆ. ನಿಮ್ಮ ನಂಬಿಕೆ ಲೋಕವನ್ನ ಜಯಿಸುವಂತ ಜಯವಾಗಿ ಕಾಣಲ್ಪಡುತ್ತದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಹೇಗೆ ಬರುತ್ತದೆ ಅಂದ್ರೆ, ದೇವರ ವಾಕ್ಯವನ್ನ ಕೇಳಿ 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 ಕೇಳುತ್ತಲೇ ಇರುವವನಿಗೆ ಸುರಕ್ಷಿತವು, ಸ್ವಸ್ಥತೆಯು, ಆರೋಗ್ಯವು, ಸಮಾಧಾನವು, ಬಿಡುಗಡೆಯು, ಭದ್ರತೆಯು ಎಲ್ಲಿಂದ ಉಂಟಾಗುತ್ತಂದ್ರೆ ಎಷ್ಟು ನೀನು ದೇವರ ವಾಕ್ಯವನ್ನ ಕೇಳ್ತೀಯ. ನಾವು ಅನೇಕ ವೇಳೆಗಳಲ್ಲಿ ಭಾನುವಾರ ಒಂದು ದಿನ ದೇವರ ವಾಕ್ಯ ಕೇಳ್ತೀವಿ, ಬುಧವಾರ ವಾಕ್ಯ ಕೇಳಲ್ಲ. ಪ್ರತಿದಿನ ಮುಂಜಾನೆ ಕೂಟಗಳಲ್ಲಿ ವಾಕ್ಯ ಇರುತ್ತದೆ, ವಾಕ್ಯವನ್ನ ಕೇಳಲ್ಲ. ಸಭೆಯಲ್ಲಿ ವಿಶೇಷವಾದ ಕೂಟಗಳಿದ್ರೆ ಕೂಟಗಳಲ್ಲಿ ಭಾಗವಹಿಸಲ್ಲ, ಮೀಟಿಂಗ್ಗಳಲ್ಲಿ ಭಾಗವಹಿಸಲ್ಲ, ವಾಕ್ಯವನ್ನ ಕೇಳಲಿಕ್ಕೆ ಬರುವುದಿಲ್ಲ. ನಾವೇನು ಮಾಡ್ತೀವಿ, ಆ ಮೀಟಿಂಗ್ಗಳಿಗೆ ಹೋಗೋದು, ಬೆಳಗ್ಗೆ ಪ್ರಾರ್ಥನೆ ಕೂತ್ಕೊಳ್ಳೋದು, ಬೈಬಲ್ ಸ್ಟಡಿ ಕೂತ್ಕೊಳ್ಳೋದು ವೇಸ್ಟ್ ಎಂಬುದಾಗಿ ತಿಳ್ಕೊಳ್ಳೋದು. ಇಲ್ಲ, ನೀನು ಎಷ್ಟೆಲ್ಲ ಮಿಸ್ ಮಾಡ್ಕೊಳ್ತಿದ್ಯೋ ನಿನ್ನ ಲೈಫಲ್ಲಿ ಅಷ್ಟು ನಿನಗೆ ಸುರಕ್ಷಿತವು, ಸಮೃದ್ಧಿಯು, ಸ್ವಸ್ಥತೆಯು, ಆಶೀರ್ವಾದಗಳು ನೀನು ವೇಸ್ಟ್ ಮಾಡಿಕೊಳ್ತಾ ಇದೀಯಾ. ಯು ಆರ್ ವೇಸ್ಟಿಂಗ್ ದ ಟೈಮ್. ನಿನ್ನ ಟೈಮ್ ಅನ್ನ ನೀನು ವೇಸ್ಟ್ ಮಾಡ್ಕೊಳ್ತಿದ್ಯಾ, ನಿನ್ನ ಆಶೀರ್ವಾದವನ್ನ ವೇಸ್ಟ್ ಮಾಡ್ಕೊಳ್ತಾ ಇದೆಯಾ, ನಿನ್ನ ಸಮಾಧಾನವನ್ನ ವೇಸ್ಟ್ ಮಾಡ್ಕೊಳ್ತಿದ್ಯಾ, ನಿನ್ನ ಅಭಿವೃದ್ಧಿಯನ್ನ ವೇಸ್ಟ್ ಮಾಡ್ಕೊಳ್ತಿದ್ಯಾ, ನಿನ್ನ ನೆಮ್ಮದಿಯನ್ನ ವೇಸ್ಟ್ ಮಾಡ್ಕೊಳ್ತಿದ್ಯಾ. ನೀನ್ ತಿಳ್ಕೊಂಡಿದ್ಯಾ ಬೆಳಗ್ಗೆ ಪ್ರಾರ್ಥನೆ ಕೂತ್ಕೊಳ್ಳೋದು ವೇಸ್ಟು, ಬೈಬಲ್ ಸ್ಟಡಿಗೆ ಹೋಗೋದು ವೇಸ್ಟು, ಮತ್ತೆ ಮೀಟಿಂಗ್ ಹೋಗೋದು ವೇಸ್ಟ್. ಇಲ್ಲ, ಅದು ವೇಸ್ಟ್ ಅಲ್ಲ. ನೀನು ಇವತ್ತೇನಾಗ್ತಾ ಇದೆಯಾ, ವೇಸ್ಟ್ ಆಗಿ ಹೋಗ್ತಾ ಇದೆಯಾ. ನಿನ್ನ ಆರೋಗ್ಯ ವೇಸ್ಟ್ ಆಗಿ ಹೋಗ್ತಾ ಇದೆ, ನಿನ್ನ ನೆಮ್ಮದಿ ವೇಸ್ಟ್ ಆಗಿ ಹೋಗ್ತಾ ಇದೆ, ನಿನ್ನ ಹಣಕಾಸು ವೇಸ್ಟ್ ಆಗಿ ಹೋಗ್ತಾ ಇದೆ, ನಿನ್ನ ಫ್ಯೂಚರ್ ವೇಸ್ಟ್ ಆಗಿ ಹೋಗ್ತಾ ಇದೆ, ನಿಮ್ಮ ಭವಿಷ್ಯತ್ತು, ನಿಮ್ಮ ಮಕ್ಕಳ ಭವಿಷ್ಯತ್ತು ವೇಸ್ಟ್ ಆಗಿ ಹೋಗ್ತಾ ಇದೆ. ಇವತ್ತು ಯಾವುದಕ್ಕೂ ನಿಮ್ಮ ಜೀವನದಲ್ಲಿ ಏನಿಲ್ಲ, ಯಾವ ಒಂದು ಸುರಕ್ಷಿತ ಇಲ್ಲದವಂತೆ ಕಾಣಲ್ಪಡ್ತಿದ್ದೀರಿ. ಸಭೆಯೇ ಚೆನ್ನಾಗಿ ಕೇಳ್ರಿ, ಒಂದು ಕಾಲ ಬರುತ್ತದೆ, ಆಹಾರದ ಬರ ಅಲ್ಲ, ಹಣದ ಬರ ಅಲ್ಲ, ವಾಕ್ಯದ ಬರ. ಆ ಕಾಲ ಇವತ್ತು ಬಂದಿದೆ. ಇವತ್ತು ಸಭೆಗೆ ಒಂದು ದಿನ ಚರ್ಚಿಗೆ ಬರುವಾಗ ಅನೇಕರಿಗೆ ಊಟದ ಬರ ಇತ್ತು, ಹಣಕಾಸಿನ ಬರ ಇತ್ತು, ಬಟ್ಟೆಯ ಬರ ಇತ್ತು. ಇವತ್ತು ದೇವರು ಹಣದ ಬರವನ್ನು ನೀಗಿಸಿದ, ಊಟದ ಬರವನ್ನು ನೀಗಿಸಿದ, ಬಟ್ಟೆಯ ಬರವನ್ನು ನೀಗಿಸ್ಬಿಟ್ಟ. ಆದರೆ ಇವತ್ತು ಸಭೆಗೆ ಇರುವಂತ ಬರ ಯಾವುದು ಗೊತ್ತಾ? ವಾಕ್ಯದ ಬರ ಇವತ್ತು ನಿನಗೆ ಬಂದ್ಬಿಟ್ಟಿದೆ.
ಊಟ ಇದೆ, ಬಟ್ಟೆ ಇದೆ, ಹಣ ಇದೆ, ಮನೆ ಇದೆ. ಒಂದು ದಿನ ಚರ್ಚಿಗೆ ಬರುವಾಗ ಒಂದು ಸೈಕಲ್ ಇರಲಿಲ್ಲ, ಇವತ್ತು ಬೈಕ್ ಇದೆ, ಮನೆ ಇದೆ, ಊಟ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ಆದರೆ ವಿಶ್ವಾಸಿಗೆ ಇವತ್ತು ನಿನಗೇನಿಲ್ಲ? ವಾಕ್ಯ ಇಲ್ಲ. ಬರ ನಿನಗೆ ಬಂದಿದೆ, ಬರ ನಿನ್ನನ್ನು ಏನ್ ಮಾಡಿದೆ? ಹಿಡುಕೊಂಡಿದೆ. ಇವತ್ತು ಕ್ಷಾಮ ಕಾಲಗಳಲ್ಲಿ ಇವತ್ತು ಸಭೆಗಳು ಜೀವಿಸ್ತಾ ಇದ್ದಾರೆ. ಇವತ್ತು ವಾಕ್ಯದ ಮೇಲೆ ಆಸೆ ಇಲ್ಲ. ಕೀರ್ತನೆಗಾರನ್ ಹೇಳ್ತಾನೆ, ಬಾಯಾರದ ಜಿಂಕೆ ನೀರನ್ನು ಆರೈಸುವಂತೆ ದೇವರೇ ನನ್ನ ಹೃದಯ ನಿನ್ನನ್ನೇ ಆರೈಸುತ್ತದೆ. ಪೇತ್ರ ಹೇಳ್ತಾನೆ, ದೇವರೇ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ, ನಿತ್ಯ ಜೀವ ಕೊಡುವ ವಾಕ್ಯಗಳು ನಿನಗೆ ಉಂಟು ಎಂಬುದಾಗಿ. ಆದರೆ ಇವತ್ತು ಅನೇಕ ವಿಶ್ವಾಸಿಗಳಲ್ಲಿ ಅನೇಕ ಯೌವನಸ್ಥರು ಯಾವುದರಿಂದ ಹೋಗ್ತಾ ಇದ್ದಾರೆ? ಹುಡುಗಿಗಳಿಂದ, ಹುಡುಗನ ಹಿಂದೆ, ಇವತ್ತು ಪಾಪದ ಹಿಂದೆ, ಸಿನಿಮಾಗಳ ಹಿಂದೆ, ಮೊಬೈಲಿನ ಹಿಂದೆ, ಹಣದ ಹಿಂದೆ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಬರ, ಇವತ್ತು ಆತ್ಮೀಯವಾದಂತ ಬರ ಬಂದಿದೆ, ಆಶೀರ್ವಾದ ಬಂದಿದೆ. ಆದರೆ ಮನೆ ಸಿಕ್ಕಿದೆ, ಬಟ್ಟೆ ಇದೆ, ಎಲ್ಲ ಇದೆ, ಆರೋಗ್ಯ ಇದೆ, ಆದರೆ ವಾಕ್ಯದ ಬರ. ನನ್ನ ಮಾತಿಗೆ ಕಿವಿಗೊಡುವವನು, ಹಗಲು ಇರಲು ದೇವರ ವಾಕ್ಯದಲ್ಲಿ ಅತ್ಯಾನಂದ ಪಡುವವನು ಅವನು ಎಷ್ಟೋ ಧನ್ಯನು. ಹಗಲು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವನಂತ ಹೇಳಿಲ್ಲ, ಅತ್ಯಾನಂದ ಪಡುವನು. ಬೈಬಲ್ ಓದಲಿಕ್ಕೆ ಅನೇಕರು ಬೈಬಲ್ ಮುಟ್ಟಲ್ಲ, ಬೈಬಲ್ ಸ್ಟಡಿಗೆ ಅನೇಕರು ಬರಲ್ಲ, ಬೆಳಗಿನ ಪ್ರಾರ್ಥನೆಗೆ ಕೂತ್ಕೊಂಡು ವಾಕ್ಯವನ್ನ ಕಲಿಯಲ್ಲ. ಇವತ್ತು ನಮಗೇನ್ ಬೇಕಾಗಿದೆ? ಇವತ್ತು ವಾಕ್ಯ ಬೇಡ. ವಾಕ್ಯ ಅಂದ್ರೆ ಯಾರು? ಯೇಸುವೇ ವಾಕ್ಯವಾಗಿದ್ದಾರೆ. ನೀನು ಬೈಬಲ್ ಸ್ಟಡಿನ ನಿರ್ಲಕ್ಷ್ಯ ಮಾಡ್ತೀಯಾ, ಬೆಳಗಿನ ಪ್ರಾರ್ಥನೆ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡ್ತೀಯ ಅಂದ್ರೆ ಪ್ರೇರೆ ನೀನು ಯೇಸುವನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಎಂಬುದಾಗಿ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಿತ್ತು, ವಾಕ್ಯವೇ ಏನಾಗಿತ್ತು? ದೇವರಾಗಿತ್ತು. ಇವತ್ತು ವಾಕ್ಯ ಕೊಡಲಿಕ್ಕೆ, ಕೇಳಲಿಕ್ಕೆ ನಿನಗೆ ಮನಸ್ಸಿಲ್ಲ ಅಂದ್ರೆ, ಯಾರ ಮೇಲೆ ನಿನಗೆ ಮನಸ್ಸಿಲ್ಲ ಅಂದ್ರೆ ಕರ್ತನ ಮೇಲೆ ನಿನಗೆ ಮನಸ್ಸಿಲ್ಲ. ಇವತ್ತು ನಿನ್ನ ಮನಸ್ಸಲ್ಲ ಯಾವುದ್ರ ಮೇಲೆ ಇದೆ ಪ್ರೇರೆ? ಇಲ್ಲಿ ಕೀರ್ತನೆ, ಇಲ್ಲಿ ಜ್ಞಾನೋಕ್ತಿಗಳು ಹೇಳ್ಬೇಕಾದ್ರೆ, ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಆಮೆನ್, ಹಲ್ಲೆಲೂಯಾ. ಸೊ 32 ನಾವು ನೋಡುವ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಂದ್ರೆ ನಾವೇನಾಗಿರುವೆವು? ಸುರಕ್ಷಿತರಾಗಿ. ಯಾರು ಸುರಕ್ಷಿತರಾಗಿರುವವರು? ದೇವರ ವಾಕ್ಯಕ್ಕೆ ಕಿವಿಗೊಡುವವನು. ಎಲ್ಲರೂ ಹೇಳ್ರಿ, ಯಾರು? ನಾನು ಅಲ್ಲ, ದೇವರ ವಾಕ್ಯಕ್ಕೆ ಕಿವಿಗೊಡುವವನು. ಎಷ್ಟು ಮಟ್ಟಿಗೆ ನಾವು ವಾಕ್ಯಕ್ಕೆ ಕಿವಿಗೊಡ್ತಾ ಇದ್ದೀವಿ? ಎಷ್ಟು ಶ್ರದ್ಧೆಯಿಂದ ನಾವು ಕೇಳ್ತಾ ಇದ್ದೀವಿ? ಯೂತಿಕನೆಂಬ ಒಬ್ಬ ಯೌವನಸ್ಥನು ವಾಕ್ಯ ಕೊಡುವಾಗ ಅವನು ನಿದ್ರೆ ಮಾಡ್ತಾ ಇದ್ದಂತೆ, ಕಿಟಕಿ ಮೇಲೆ ಕೂತ್ಕೊಂಡು. ಅವನ ಮೇಲಿಂದ ಕೆಳಗೆ ಬಿದ್ದು, 3 ಅಂತಸ್ತು ಮನೆಯಿಂದ ಮೇಲಿಂದ ಕೆಳಗೆ ಬಿದ್ದು ಅವನ ಪ್ರಾಣ ಅವನನ್ನು ಬಿಟ್ಟು ಹೋಯ್ತು. ಕಾರಣ ಯಾಕಂದ್ರೆ ವಾಕ್ಯನ ಎಲ್ಲಿ ಕೂತ್ಕೊಂಡು ಕೇಳ್ಬೇಕು ಅಲ್ಲಿ ಕೂತ್ಕೊಂಡು ಕೇಳ್ದೇನೆ ಅವನು ಕಿಟಕಿಯಿಂದ ಕೂತ್ಕೊಂಡು ಕೇಳ್ತಾ ಇದ್ದ. ಗಮನ ಇಟ್ಟು ಕೇಳ್ತಾ ಇರಲಿಲ್ಲ, ನಿದ್ರೆಗೆ ಜಾರಿ ಹೋದ, ಮೇಲಿಂದ ಕೆಳಗೆ ಬಿದ್ದ. ಆದರೆ ಹೊಸ ಒಡಂಬಡಿಕೆ ಕೃಪೆ ಏನಂದ್ರೆ, ಸತ್ತು ಹೋದವನನ್ನ ಪೌಲನು ಮತ್ತೆ ಅವನ ಮೇಲೆ ಬಿದ್ದು ಪ್ರಾರ್ಥನೆ ಮಾಡಿ ಮತ್ತೆ ಅವನನ್ನ ಎಬ್ಬಿಸಿದ. ಆತನು ಮತ್ತೆ ಮೇಲೆ ಹೋಗಿ ದೇವರ ವಾಕ್ಯವನ್ನ ಕೇಳಿದ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ 3 ಅಂತಸ್ತಿನ ಮನೆಯಿಂದ ಕೆಳಗೆ ಬಿದ್ದಿರಬಹುದು. ಅಂದ್ರೆ ರಕ್ಷಣೆ ಹೊಂದಿದಂತ ಅನುಭವ, ಅಭಿಷೇಕ ಹೊಂದಿದಂತ ಅನುಭವ, ಸೇವೆ ಮಾಡಿದಂತ ಅನುಭವ. ಈ 3 ಅಂತಸ್ತಿನ ಮನೆಯಿಂದ ನೀವು ವಾಕ್ಯವನ್ನ ಕೇಳದೆ, ಗಮನ ಕೊಡದೆ ಆರ್ಥಿಕವಾಗಿ ಬಿದ್ದು ಹೋಗಿರ್ಬೋದು, ಶಾರೀರಿಕವಾಗಿ ಬಿದ್ದು ಹೋಗಿರ್ಬೋದು, ಸಮಾಧಾನ ಬಿದ್ದು ಹೋಗಿರ್ಬೋದು, ನಿಮ್ಮ ಜೀವಿತದಲ್ಲಿ ನಂಬಿಕೆ ಬಿದ್ದು ಹೋಗಿರ್ಬೋದು. ಆದರೆ ದೇವರು ಜೀವವುಳ್ಳ ವಾಕ್ಯವನ್ನ ಇವತ್ತು ಕಳಿಸಿ ನಿಮ್ಮನ್ನ ಮತ್ತೆ ಎಬ್ಬಿಸಿ ಆತನು ನೆಲೆಗೊಳಿಸುವನಾಗಿದ್ದಾನೆ. ನೀವು ನಾಶನವಾಗುವುದು ದೇವರಿಗೆ ಚಿತ್ತ ಅಲ್ಲ. ನೀವು ಒಬ್ಬರಾದರೂ ಕೆಟ್ಟು ಹೋಗುವುದು ದೇವರ ಚಿತ್ತ ಅಲ್ಲ. ಈ ಬೆಳಗಿನ ವೇಳೆಯಲ್ಲಿ ತೀರ್ಮಾನ ಮಾಡ್ರಿ, ದೇವರೇ ನಿನ್ನ ವಾಕ್ಯಕ್ಕೆ ನಾನು ಕಿವಿಗೊಡಬೇಕು. ನಿನ್ನ ವಾಕ್ಯವನ್ನು ಕೇಳಲು ನನ್ನ ಕಿವಿಗಳು ಸುನ್ನತಿಯಾಗಲಿ. ದೇವರೇ ನಿನ್ನ ವಾಕ್ಯದ ಮೇಲೆ ನನಗೆ ದಾಹವು ಹಸಿವು ಉಂಟಾಗಲಿ. ಏನುಂಟಾಗಲಿ? ದಾಹವು ಹಸಿವು ನನಗೆ ಉಂಟಾಗಲಿ ಎಂಬುದಾಗಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಡೋಣ. ಎಲ್ಲರೂ ಕಣ್ಣುಗಳು ಮುಚ್ಚಿ ದೇವರ ವಾಕ್ಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಡುವ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ.